ಅಧಿಕನಾಗಿರುವಂಥ ಸದ್ಗುರುನಾಥನನ್ನ ಅವನ ಚರಿತ್ರೆಯನ್ನು ಶ್ರವಣ ಮಾಡ್ತಾ ಇದ್ದೀರಿ. ಅಜ್ಜಗ ಹೆಸರು ಗುರುರಾಜ ಸಿದ್ಧಾರೂಢ ಸಮರ್ಥ. ಗುರುಗಳಿಗೆ ರಾಜನಾಗಿರುವಂಥ ಸಿದ್ಧಾರೂಢಪ್ಪ, ಜ್ಞಾನಿಗಳೊಳಗೆ ನಾಯಕನಾಗಿರುವಂಥವನು. ಹೆಂಗೆ ಆಕಾಶದೊಳಗೆ ನಕ್ಷತ್ರಗಳ ನಡುವೆ ಚಂದ್ರ ಪ್ರಕಾಶಮಾನವಾಗಿ ಆಕರ್ಷಿತನಾಗಿ ಎದ್ದು ಕಾಣಿಸ್ತಾನಲ್ಲ, ಹಂಗೆ ಸಂತ ಕಥೆಗಳ ನಡುವೆ ಸದ್ಗುರು ಸಿದ್ಧಾರೂಢ ಚರಿತ್ರೆ ಅಪರೂಪವಾಗಿ ಎಂಥವರನ್ನೂ ಆಕರ್ಷಣೆ ಮಾಡುವಂಥ ಒಂದು ವಿಶೇಷ ಚರಿತ್ರೆ. ಇರಲಿ, ಆ ಸಿದ್ಧಾರೂಢ ಭಗವಂತನ ಚರಿತ್ರೆ ಒಳಗೆ 12ನೇ ಅಧ್ಯಾಯ ನಿನ್ನೆ ದಿವಸ ನೀವು ನೋಡ್ತಾ ಇದ್ವಿ. ಅಪ್ಪವ್ರು ಹೊಸದಾಗಿ ಹುಬ್ಬಳ್ಳಿಗೆ ಬಂದಾಗ ಅವರಿಗಲ್ಲಿ ಯಾರ್ದು ಪರಿಚಯ ಇದ್ದಿದ್ದಿಲ್ಲ. ಅವರು ಕರೆಯದೇ ಬಂದಂಥ ಬಯಲು ಅತಿಥಿಯಾಗಿದ್ದರು. ಅವ್ರಿಗೆ ಇರಾಕ್ ಜಾಗ ಸಹಿತ ಇದ್ದಿದ್ದಿಲ್ಲ. ಆದರೆ ಅವ್ರು ಯಾವ ಸ್ಮಶಾನದಾಗ ಬಂದು ನಿಂತರೋ ಇವತ್ತು ಅದೇ ಸ್ಮಶಾನವೇ ಕೈಲಾಸ, ಭೂ ಕೈಲಾಸವಾಗಿ ಬದಲಾವಣೆ ಆಗೈತಿ. ಯಾವ್ದಾರ ಕಟ್ಟಿದ ಪಟ್ಟಕ್ಕೆ ಸ್ವಾಮಿ ಆಗುವುದು ಏನು ದೊಡ್ಡ ಮಾತಲ್ಲ. ಎಲ್ಲ ತಯಾರಿರ್ತೈತಿ, ನಾವು ಸ್ವಾಮಿಯಾಗಿ ಅಲ್ಲೆಲ್ಲ ನಡೆಸ್ಕೊಂಡು ಮುಂದುವರಿಸ್ಕೊಂಡು ಹೋಗೋದು, ಕಸ ಹೊಡ್ಕೊಂತ ಹೋಗೋದು ಅಷ್ಟೆ. ಆದರೆ ಏನೂ ಇಲ್ಲದ ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟೋದೈತಲ್ಲ, ಅದು ಸಮರ್ಥ ಸದ್ಗುರುಗಳಿಂದ ಸಾಧ್ಯ ಆಗ್ತೈತಿ. ಘಟದಿಂದ ಮಠ ಆಗಬೇಕು ಹೊರತು ಮಠದಿಂದ ಘಟ ಅಲ್ಲ. ಯಾವುದೋ ಒಂದು ಮಠದ ಪ್ರಸಿದ್ಧದ ಹೆಸರಿನ ಹವಾದ ಮೇಲೆ ನಮ್ದು ಹವಾ ನಡೀತೈತಂದ್ರೆ ಅದು ದೊಡ್ಡದಲ್ಲ. ಏನೂ ಇಲ್ಲದ ಸ್ಮಶಾನ ಹೋಗಿ ಇವತ್ತು ಹುಬ್ಬಳ್ಳೆಂಬುದು ಕೈಲಾಸ, ಸಿದ್ಧಾರೂಢ ಪರಮೇಶ. ಇವತ್ತು ಹುಬ್ಬಳ್ಳಿಗೆ ಆ ಕಿಮ್ಮತ್ತು ಬಂದದ್ದು ಸಿದ್ಧಾರೂಢಪ್ಪನಿಂದ. ಮೊದಲು ಸಾದಾ ಒಂದು ಹಳ್ಳಿ ಅದು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಅಜ್ಜನ ಹೆಸರು. ಇವತ್ತು ರೈಲ್ವೆ ಸ್ಟೇಷನ್ನಿಗೆ ಸದ್ಗುರು ಸಿದ್ಧಾರೂಢ ಸ್ವಾಮಿ ರೈಲ್ವೆ ನಿಲ್ದಾಣ ಅಂತ ಹೆಸರಿಟ್ರು. ಸಿದ್ಧಾರೂಢರಿಂದ ಹುಬ್ಬಳ್ಳಿ ಎಷ್ಟು ಬೆಳೀತಪ್ಪ ಅಂದ್ರೆ ಛೋಟಾ ಮುಂಬೈ ಅಂತಾರೆ ಅದಕ್ಕೆ. ಭಾಳ ಬೆಳೀತು. ಅದು ಬೆಳೀಲಿಕ್ಕೆ ಕಾರಣ ಅವ್ರ ಪಾದ ಸ್ಪರ್ಶ. ಹುಬ್ಬಳ್ಳಿ ಅವರ ರಕ್ಷಣೆ ಒಳಗಿರುವಂಥದ್ದು. ಕೊರೋನಾ ಬಂದಂಥ ಕಾಲಕ್ಕೆ ಎಲ್ಲ ಕಡೆಗೆ ಭೀಕರವಾಗಿ ಕಾಡಿದರೂ ಕೂಡ ಹುಬ್ಬಳ್ಳಿ ಮಂದಿಗೆ ಕೊರೋನಾ ಎಫೆಕ್ಟ್ ಭಾಳ ಆಗಲೇ ಇಲ್ಲ. ಯಾಕಂದ್ರೆ ಅಲ್ಲಿ ಸಿದ್ಧಾರೂಢ ಅನ್ನುವಂಥ ಸಮರ್ಥ ಗುರುನಾಥ ಇದ್ದ. ಭಾಳ ಸಾವು ನೋವು ಅಲ್ಲಿ ಆಗಲೇ ಇಲ್ಲ. ರಕ್ಷಕನಾಗಿ ಅಜ್ಜಿದ್ದ. ಇವತ್ತು ಹುಬ್ಬಳ್ಳಿ ಸಿದ್ಧಾರೂಢರು ಅನ್ನೋದಿಲ್ಲ, ಸಿದ್ಧಾರೂಢರ ಹುಬ್ಬಳ್ಳಿ ಅಂತ ಕರೀತಾರೆ ಅದಕ್ಕೆ. ಅವ್ರ ಹೆಸರಿನ ನಂತರ ಹುಬ್ಬಳ್ಳಿಗೆ ಒಂದು ಕಿಮ್ಮತ್ತು ಬಂತು. ಅಂತ ನೆಲೆಸಿದ ಜಾಗವನ್ನು ಕೈಲಾಸವಾಗಿ ಬದಲಾವಣೆ ಮಾಡಿ ಅವ್ರು ಎಲ್ಲಿ ನೆಲೆ ನಿಂತರೋ ಅಲ್ಲಿಗೆ ಈ ದೇಶದ ಮೂಲೆಯಿಂದ ದೊಡ್ಡ ಸಾಧು ಸಂತ ಮಹಾತ್ಮರು ಅವ್ರ ದರ್ಶನಕ್ಕೆ ಬರಕತ್ತರು. ನಿಮಗೆ ಲಕ್ಷ್ಯದೊಳಗಿರಲಿ, ಸಿದ್ಧಾರೂಢಪ್ಪ ಹುಬ್ಬಳ್ಳಿಗೆ ಬಂದ ಬಳಿಕ ಎಲ್ಲೂ ಹೋಗಲಿಲ್ಲ. ಹುಬ್ಬಳ್ಳಿ ಒಳಗೆ ಮಾತ್ರ ಉಳಿದ್ರು. ಬೇರೆ ಊರಿಗೆ ಹೋಗೋದು ಬಂದಾಯ್ತು. ಮೊದಲು 1-2-3 ಊರಿಗೆ ಹೋಗ್ಯಾರ. ಹುಬ್ಬಳ್ಳಿ ಮಂದಿ ಭಕ್ತಿಯಿಂದ ಅವ್ರನ್ನ ಕಟ್ಟಿ ಹಾಕಿ ನಮ್ಮೂರು ಬಿಟ್ಟು ನೀವು ಎಲ್ಲಿ ಹೋಗಬಾರದಂತ ಮಾತು ತಗೊಂಡ ಪರಿಣಾಮ ಮುಂದವ್ರು ಬೇರೆ ಕಡೆಗೆ ಹೋಗಲಿಲ್ಲ. ಕಾಯಂ ಹುಬ್ಬಳ್ಳಿಯಾಗ ಉಳಿದ್ರು. ಎಲ್ಲ ಮಹಾತ್ಮರು ಬಂದು ಸಿದ್ಧಾರೂಢಪ್ಪನ ದರ್ಶನ ಮಾಡಿದರು. ಆದರೆ ಸಿದ್ಧಾರೂಢರು ಎಲ್ಲೂ ಹೋಗಿ ಹೊರಗೆ ಬೇರೆ ಕಡೆಗೆ ಬೇರೆ ಗುರುಗಳು ಬೇರೆ ಕ್ಷೇತ್ರಗಳಿಗೆ ಹೋಗಲಿಲ್ಲ. ಅವರು ಹುಬ್ಬಳ್ಳಿಗೆ ಬಂದ ಬಳಿಕ ಗದಗಿನ ಶಿವಾನಂದರು ಬಂದು ಸಿದ್ಧಾರೂಢ ದರ್ಶನ ತಗೊಂಡ್ರು. ಆದವಾನಿ ಲಕ್ಷ್ಮಣ್ ಬಂದು ಸಿದ್ಧಾರೂಢ ದರ್ಶನ ತಗೊಂಡ್ರು. ಗರಗದ ಶಿಶ್ನಾಳ್ ಶರೀಫರು ಬಂದು ಸಿದ್ಧಾರೂಢ ದರ್ಶನ ತಗೊಂಡ್ರು. ನವಲುವನ್ ನಾಗಲಿಂಗಜ್ಜ ಅಜ್ಜಿದ್ದಲ್ಲಿ ಬಂದು ದರ್ಶನ ತಗೊಂಡು ಈ ನಾಡಿನ ವಿಶ್ವವಿಖ್ಯಾತವಾಗಿರುವಂಥ ಸಿಡಿಲ ಸಂತ ಸ್ವಾಮಿ ವಿವೇಕಾನಂದರು ಬಂದು ಸಿದ್ಧಾರೂಢ ದರ್ಶನ ತಗೊಂಡ್ರು. ಎಂತೆಂಥ ಮಹಾತ್ಮರು ಅಪ್ಪವ್ರನ್ನ ಹುಡುಕೊಂತ ಹುಬ್ಬಳ್ಳಿಗೆ ಬರ್ತಿದ್ರಂದ್ರೆ
ಶಿರಡಿ ಸಾಯಿಬಾಬಾ 2 ಸಾರಿ ಹುಬ್ಬಳ್ಳಿಗೆ ಬಂದಾರ ಸಿದ್ಧಾರೂಢ ದರ್ಶನ ಸಲುವಾಗಿ. ಅತಣಿ ಮುರುಗೇಂದ್ರ ಶಿವಯೋಗಿಗಳು ಮೇಲೆ ಮೇಲೆ ಸಿದ್ಧಾರೂಢಪ್ಪನ ಭೇಟಿಗೆ ಬರ್ತಿದ್ರು ಅವ್ರ ದರ್ಶನಕ್ಕೆ. ಆದರೆ ನಮಗೆ ಅವ್ರ ಅರಿವು ಆಗೋದಿಲ್ಲ ಸಾಮಾನ್ಯರಿಗೆ. ಅತಣಿ ಮುರುಗೇಂದ್ರ ಶಿವಯೋಗಿಗಳಂದ್ರೆ ಸಾಮಾನ್ಯರೇನು, ಶಿವಯೋಗದ ಸಾಮ್ರಾಟ ಅವರು. ಅತಣಿ ಶಿವಯೋಗಿಗಳಂತ ಸಮರ್ಥರು ವಿರಕ್ತರ ಒಳಗೆ ಅಪರೂಪ ಅಂದ್ರೆ ಅಪರೂಪ. ಅಂಥ ಸಿದ್ಧ ಪುರುಷರಾದ ಅತಣಿ ಶಿವಯೋಗಿಗಳಂತಿದ್ರಂತ. ಹುಬ್ಬಳ್ಳಿ ಭಾಗದ ಮಂದಿ ಏನಾರ ಅವ್ರ ದರ್ಶನಕ್ಕೆ ಅತಣಿಗೆ ಬಂದು, ಯಾವ ಊರಪ್ಪ? ಹುಬ್ಬಳ್ಳಿ ರೀ. ಹುಚ್ಚುಗಳ, ಈ ಮುಳ್ಳನ್ನ ನೋಡಾಕ ಹುಬ್ಬಳ್ಳಿಯಿಂದ ಬಂದಿರಲ್ಲೋ, ಅಲ್ಲಿ ಮಾತನಾಡುವಂತ ನಡೆದಾಡೋ ಶಿವ ಅಲ್ಲದನ, ಅದನ್ನು ಬಿಟ್ಟು ಇಲ್ಲಿ ಹತ್ತಕ್ಕೆ ಬರಕ್ಕೆ ಹೋಗಿದ್ರಪ್ಪ ಅಂತ ಅತಣಿ ಮುರುಗೇಂದ್ರ ಶಿವಗಳು ತಮ್ಮ ಬಾಯಿಲು ಉದ್ಗಾರ ತೆಗಿತಿದ್ರಂತ. ಸಿದ್ಧಾರೂಢಪ್ಪನ ಶಾಸ್ತ್ರದೊಳಗೆ ಅನೇಕ ಸಾರಿ ಕುಂತು ಅಪ್ಪನ ಪ್ರವಚನದೊಳಗೆ ಭಾಗವಹಿಸ್ತಿದ್ರು ಅತಣಿ ಮುರುಗೇಂದ್ರ ಶಿವಯೋಗಿಗಳು. ಹೇಳೋ ತಾತ್ಪರ್ಯ ಏನಪ್ಪಾ ಅಂದ್ರೆ, ಇಂತಿಂಥ ದೊಡ್ಡ ದೊಡ್ಡ ಮಹಾತ್ಮರ ಪಾದ ಸ್ಪರ್ಶದಿಂದ ಹುಬ್ಬಳ್ಳಿ ನೆಲ ಪವಿತ್ರ ಆಯ್ತು. ಅಜ್ಜನ ದರ್ಶನಕ್ಕೆ ದೊಡ್ಡ ದೊಡ್ಡವರು ಬರ್ತಿದ್ರು. ಬ್ರಾಹ್ಮಣರೊಳಗ ಪ್ರಸಿದ್ಧ ಮಹಾತ್ಮರಾದಂಥ ಗೊಂದಾವಲೇಕರ ಬ್ರಹ್ಮ ಚೈತನ್ಯ ಮಹಾರಾಜರು ಸಿದ್ಧಾರೂಢ ದರ್ಶನಕ್ಕೆ ಗೊಂದಾವಲಿಯಿಂದ ಬಂದರು ಸಿದ್ಧಾರೂಢ ದರ್ಶನಕ್ಕೆ. ಇರಲಿ, ಅಂಥ ಯೋಗಿಗಳಿಗೆ ರಾಜನಾಗಿರುವಂಥ ಯೋಗಿ ರಾಜ, ಗುರು ಸಾರ್ವಭೌಮ, ಗುರುರಾಜನಾಗಿರುವಂಥ ಸಿದ್ಧಾರೂಢಪ್ಪ ಮೊದಲು ಬಂದು ನಿಂತಿತ್ತು ಬಯಲಿನೊಳಗೆ. ಅವ್ರನ್ನ ಭಾಳ ಜನ ಅರ್ಥ ಮಾಡಿಕೊಂಡಿಲ್ಲದ ಕಾಲ. ಸಿದ್ಧಾರೂಢ ಅಂದ್ರೆ ಭಿಕ್ಷುಕ ಬಂದು ಯಾರ್ದಾರ ಬಾಗಿಲಾಗ ನಿಲ್ಲುವಂಥ ಒಬ್ಬ ಭಿಕ್ಷುಕ ಅಂತ ತಿಳ್ಕೊಂಡ ಕಾಲ. ಅವಾಗ ಒಬ್ಬರೇ ಇರ್ತಿದ್ರು. ಈ ನಿನ್ನೆ ಗುರುಪಾದನ ಕಥೆ ಹೇಳಿದ್ವಲ್ಲ, ಅದಕ್ಕೂ ಮೊದಲು ಅವ್ರು ಒಬ್ಬರೇ ಚಿದ್ಗನಾನಂದ ಸಮಾಧಿ ಒಳಗೆ ಅಲ್ಲಿ ಇರುವಂಥ ಕಾಲಕ್ಕೆ ಒಂದು ತೊಡೆ ಕುಡುಕರು ಬಂದ್ರಂತಲ್ಲಿ ಸೆರೆ ಕುಡಿಯಾಕ. 6 ಮಂದಿ ಯವನರು ಅಂದ್ರೆ ಮುಸಲ್ಮಾನರು ಸೆರೆ ಕುಡಿಯಾಕ ಅಲ್ಲಿ ಬಂದಿದ್ರಂತ. ಕುಡ್ಕೊಂತ ಕುಂತ ಹೊತ್ನ್ಯಾಗ ಸಿದ್ಧಾರೂಢರ ಕಡೆಗೆ ನೆದರು ಹೋತ. ಕುಡುಕರಿಗೆ ಒಂದು ದೊಡ್ಡ ಮನಸ್ಸು ಏನಪ್ಪ ಅಂದ್ರೆ ಕರ್ಕೊಂಡು ಕುಡಿತಾರವ್ರು, ಅವ್ರಿಗೆ ಮಂದಿ ಬಾಳ್ಬೇಕು. ಇಲ್ಲಂದ್ರೆ ಕಿಶೆದಾಗಿಂದ ರೊಕ್ಕ ಹಾಕಿ ಕುಡಿಸ್ತಾರೆ. ನೋಡಿದ್ರು ಪಾಪ ಇವ ಹುಚ್ಚ, ಇವನಿಗಾರು ಕುಡಿಸ್ಬೇಕು, ಒಬ್ಬ ಕುಂತಾನ, ಅವಗೂ ಒಂದು ಬಾಟ್ಲಿ ಕುಡಿಸೋಣ ದೊಡ್ಡ ಮನಸ್ಸು ಮಾಡಿ ಸಿದ್ಧಾರೂಢರ ಕಡೆಗೆ ಬಂದ್ರಂತ. ಹುಚ್ಚ ಬಾ ಇಲ್ಲಂತ ಕೈ ಹಿಡಿದು ಜಗ್ಗಿ ತಗೊಂಡೋಗಿ ನಡಕ ಕುಂದ್ರಿಸಿ 6 ಮಂದಿ ಸುತ್ತ ಕುಂತ ಬಾಡ್ಲಿ ಬಿಚ್ಚಿದ್ರು. ತಗೋ, ಇವತ್ತು ನಿನಗ ಆನಂದ ಉಂಟು ಮಾಡ್ತೇವೆ, ನಿನಗೆ ಶೆರೆ ಕುಡಿಸಿ ಮಜಾ ಕೊಡ್ತೀವಿ, ತಗೋ ಕುಡಿ ಅಂತ ಕುಡಿಯಾಕ ಕೊಟ್ಟಾಗ ಅವನ್ ಅಜ್ಜ ಅಂದ್ರು ಒಲ್ಲೆ ಅಂತ ತಲೆ ಹಾಕಿದ್ರು. ಅವರು ಜೀವಮಾನ ಪರ್ಯಂತ ಒಂದು ಅಡಿಕೆ ಹೋಳ ಸಹಿತ ಸಿದ್ಧಾರೂಢಪ್ಪ ಎಂದು ಬಾಯಾಗ ಹಾಕಲಿಲ್ಲ ಅವರು ನಿಷ್ಠೆಯಿಂದ. ಆದರೆ ಇವತ್ತು ಇತ್ತೀಚೆಗೆ ಅಜ್ಜನ ಹೆಸರಿನ ಮ್ಯಾಲ ಕೆಲವು ಮಠದಾಗ ನಮ್ದು ಆರೂಢರ ಮಠ, ನಮ್ದು ಅವಧೂತ ಮಠ ನಡೀತಂತ ಶರಕ್ ತೀರ್ಥ ಅಂತ ಹೆಸರಿಟ್ಟು ಕುಡಿಯೋ ಮಂದಿ ಹೆಚ್ಚಾಗೈತಿ. ಆದರೆ ಸಿದ್ಧಾರೂಢಪ್ಪ ಶೆರೆ ಅಂತಂದ್ರು. ಕುಡಿತಿಲ್ಲೋ ಒತ್ತಾಯ ಮಾಡಕತ್ತರವ್ರು. ಕುಡುಕ್ರದ್ದು ಒಂದು ಚಾಳ ಹಿಂಗಿರ್ತದಪ್ಪ ಅಂದ್ರೆ ಬ್ಯಾಡ ಅಂದ್ರೆ ಬೇಕಂದ್ರೆ ಬ್ಯಾಡ, ಅಡ್ಡ ಹಚ್ತಾವು. ನೀವು ನೋಡಿರಲ್ಲ, ಮನ್ಯಾಗ ಕುಡ್ದು ಬಂದು ಅಂದ್ರೆ ಇವ್ರ ಕದ ತೆಗೆದು ಒಳಗೆ ಬಂದು ಕೂಡಲೇ ಉಣಬಾ ಅಂತ ಅಂದ ಕೂಡಲೇ ಅವ್ರಂತಾರೆ ನನಗೆ ಬ್ಯಾಡ. ಇವರು ಉಣ್ಬಾ ಅಂದ್ರೆ ಬ್ಯಾಡ ಅಂತ, ಯಾಕೋ ಬ್ಯಾಡ ಅಂತಂದು ಹೋಗಿ ಮಕ್ಕೊಂಡ್ರು ನಾ ಬ್ಯಾಡ ಅಂದ ಕೂಡಲೇ ಬಂದು ಮಕ್ಕೊಂಡು ಉಣಕ್ಕೆ ನೀಡಬಾ. ಭಾಳ ಕಾಡ್ತಾವು. ಹೌದಂದ್ರೆ ಅಲ್ಲಂತವ, ಅಲ್ಲಂದ್ರೆ ಹೌದಂತವ. ಯಾಕೆ ಒಳಗೆ ನಿಷೇಧಾಗ ಸಿದ್ಧಾರೂಢಪ್ಪ ಅಲ್ಲ ಅಂದ ಕೂಡಲೇ ಹಠಕ್ಕೆ ಬಿದ್ದರು ಅವರು. ಹೆಂಗಾರ ಮಾಡಿ ಕುಡಿಸಬೇಕಂತೇಳಿ ಸಿದ್ಧಾರೂಢಪ್ಪನ್ನ ನೆಲದ ಮ್ಯಾಲ ಮಲಗಿಸಿ ಕೈ ಕಾಲು ಹಿಡಿದು ಬಲಾತ್ಕಾರದಿಂದ ಬಾಟ್ಲಿ ಬಾಯಾಗಿಡಕ್ಕೆ ಹೋದ್ರೆ ಬಾಯಿ ತೆಗಿವಲ್ರು ಸಿದ್ಧಾರೂಢಪ್ಪ ಅವರು. ದುಷ್ಟರು ಪಟ ಹೊಡಿಯಾಕತ್ತಾರ ಅವ್ರನ್ನ.
ಎಷ್ಟು ಹೊಡೆದ್ರೂ ಸಹಿತ ಬಾಯಿ ತೆಗಿಲಿಲ್ಲ. ಒಬ್ಬಂದ ನಿನ್ನ ಬಾಯಿ ಹೆಂಗೆ ತೆಗಿಸ್ಬೇಕು ಗೊತ್ತೈತಂತ ಹುಡುಕ್ಯಾಡಿ ಒಂದು ಚೂಪಾದಂಥ ಕಟ್ಟಿಗೆ ತಗೊಂಡು ಬಂದ ಅದನ್ನು ಹಚ್ಚಿ ಬಾಯಿಗೆ ತಿವಿದು ಬಾಯಿ ತೆಗಿಸಿ ಕುಡಿಸ್ಬೇಕಂತ ಬಾಯಿಗೆ ತಿವಿಯಾಕತ್ತ ತುಟಿ ಒಡೆದು ರಕ್ತ ಬಂದರೂ ಸಹಿತ ಸಿದ್ಧಾರೂಢಪ್ಪ ಬಾಯಿ ತೆಗಿಲಿಲ್ಲ. ಆ ವೇಳೆಗೆ ಸ್ವಲ್ಪ ಸ್ವಲ್ಪ ಸಿದ್ಧಾರೂಢ್ರದ್ದು ಅಲ್ಲಿ ಸಣ್ಣಕ್ಕೆ ಅಲೆ ಪ್ರಚಾರ ಆಗಿತ್ತು. ಅಪ್ಪವ್ರನ್ನ ಹುಡ್ಕೊಂಡು ಭಕ್ತರು ಅವಾಗ ಬರೋ ಪದ್ಧತಿ ಇತ್ತು. ಅವಾಗ ಅಜ್ಜಂತಾನ, ಏಪ ಬೇಡ ಸಾಕು ನಡ್ರಿ ನೀವು ಹೋಗ್ರಿ, ಈಗ ಇಲ್ಲೇ ಸಮೀಪ ಬಂದ್ರೆ ನಮ್ಮ ಭಕ್ತರು ಬರಾಕತ್ಯಾರ, ನಿಮ್ಮನ್ನ ಹಿಂಗೆ ನನಗೆ ಏನಾರು ಮಾಡೋದು ನೋಡಿದ್ರಂದ್ರೆ ನಿಮ್ಮನ್ನ ಹಾಕಿ ಬಡಿತಾರಪ್ಪ, ನಿಮಗೆ ತ್ರಾಸ ಆಗೋದು ನನ್ನ ಕಣ್ಣಲ್ಲಿ ನೋಡೋದಾಗೋದಿಲ್ಲ, ನಿಮಗೆ ಏನಾರ ಆಶೆ ನನಗೆ ಹೊಡೆಯೋದು ಬಿಡಿಯೋದು ಇದ್ರೆ ನಾಳೆಗೆ ಮತ್ತೆ ಬರುವಂತ್ರಿ, ಇದೇ ಟೈಮಕ್ಕೆ ನಾಳೆಗೆ ಬರೋಂತ್ರಿ, ಈಗ ಹೋಗ್ರಿ ಅವ್ರ ಕೈ ಸಿಗಬೇಡ್ರಿ ಅಂತ ಅಜ್ಜ ದಬ್ಬಾಕತ್ತಿದ ಕೂಡಲೇ ಅವ್ರಿಗೆ ಸಿಟ್ಟು ಬಂತು. ಏನಂತೀಯೋ ಹುಚ್ಚ, ಇವತ್ತು ನಿನ್ನ ಕೊಂದೇ ಹೋಗವಂತ ನಿಷೇಧಾಗ ಒಂದು ದೊಡ್ಡ ಕಲ್ಲು ಹೊತ್ಕೊಂಡ್ಬಂದ್ರೆ ಅವ್ರ ತಲೆ ಮೇಲೆ ಹೋಗ್ಯಾಕ. ಅಷ್ಟೊತ್ತಿಗೆ ಆಗಲೇ ಭಕ್ತರು ಸಮೀಪ ಬಂದುಬಿಟ್ರು. ಆ ಭಕ್ತರ ಶಬ್ದ ಕೇಳಿ ಕಲ್ಲು ಒಗೆದು ಓಡಿ ಹೋಗಿ ಕಂಟಿ ಮಗ್ಗಲಾಗ ಉತ್ಕೊಂಡು ಕುಂತ್ರಂತ. ಔತ್ಕೊಂಡು ಕುಂತ ಕೂಡಲೇ ಭಕ್ತರು ಬರೋದ್ರಾಗನ ಅಜ್ಜ ತನ್ನ ಬಾಯಿಗೆ ಹಚ್ಚಿದಂಥ ರಕ್ತ ಎಲ್ಲ ಒರೆಸ್ಕೊಂಡು ಸ್ವಚ್ಛಾಗಿ ಅಜ್ಜ ಕುಂತಿದ್ರು. ಅವರೆಲ್ಲ ಬಂದು ನಮಸ್ಕಾರ ಮಾಡಕತ್ರು ಸಿದ್ಧಾರೂಢರಿಗೆ. ಯಾಕಪ್ಪ ನೀವೆಲ್ಲ ಸಂಜೆಗೆ ಬರೋ ಮಂದಿ ಮಧ್ಯಾಹ್ನ ಬಂದಿರಿ, ಯಾಕೆ ಏನು ಸಮಸ್ಯೆ ಅಂತ ಕೇಳಿದ್ರು ಸಿದ್ಧಾರೂಢರು. ಏನಿಲ್ರಪ್ಪ, ಊರಾಗ ಒಂದು ಸಮಸ್ಯೆ ಆಗೈತಿ. ಇವತ್ತು ಯುಗಾದಿ ಪಾಡ್ಯ, ನಮ್ಮ ಊರಾಗ ಕಾಯಂ ಹಳೆ ಹುಬ್ಬಳ್ಳಿ ಒಳಗೆ